ಹೇಗಿದೆ ಗೊತ್ತಾ ಆರೋವಿಲೆಯ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ? ವೀಕ್ಷಕರೇ, ಆರೋವಿಲೆಯ ಅಂತಾರಾಷ್ಟ್ರೀಯ ಟೌನ್ಶಿಪ್ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಭಿವೃದ್ಧಿಪಡಿಸುವಲ್ಲಿ ಮುಂದಾಳತ್ವವನ್ನು ದಿನೇ ಪಡೆದುಕೊಳ್ಳುತ್ತಿದೆ. ಪ್ಲಾಸ್ಟಿಕ್ಗಳಿಗೆ ಪರ್ಯಾಯಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ನವೀನ ಮರುಬಳಕೆ ಅಥವಾ ಅಪ್ಸೈಕ್ಲಿಂಗ್ ಅಂದರೆ ರೀಸೈಕ್ಲಿಂಗ್ ಇಲ್ಲಿ ಮಾಡಲಾಗುತ್ತೆ. ಪ್ಲಾಸ್ಟಿಕ್ ಮರುಬಳಕೆಯಲ್ಲಿ ಮುಂಚೂಣಿಯಲ್ಲಿದೆ ಆರೋವಿಲೆ ಇಕೋ ಸರ್ವಿಸ್. ಹೌದು ವೀಕ್ಷಕರೇ, ಇಕೋ ಸರ್ವಿಸ್ ತ್ಯಾಜ್ಯ ನಿರ್ವಹಣಾ ಕಂಪನಿಯು 1984ರಲ್ಲಿ ಪ್ರಾರಂಭವಾದಾಗಿನಿಂದ ಘನತ್ಯಾಜ್ಯ ಅಂದರೆ ನಿರ್ದಿಷ್ಟವಾಗಿ ಪ್ಲಾಸ್ಟಿಕ್ ಮತ್ತು ಮರುಬಳಕೆ ಮಾಡಲಾಗದಂಥ ಪ್ಲಾಸ್ಟಿಕ್ ವಸ್ತುಗಳ ವಿರುದ್ಧದ ಅಭಿಯಾನದಲ್ಲಿ ಇಕೋ ಸರ್ವಿಸ್ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಈ ಸಾಹಸೋದ್ಯಮವು ಟೌನ್ಶಿಪ್ನಾದ್ಯಂತ ಸುಮಾರು 340 ಸಂಗ್ರಹಣಾ ಕೇಂದ್ರಗಳನ್ನು ತೆರೆದಿದೆಯಂತೆ. ಅಲ್ಲಿ ಪ್ಲಾಸ್ಟಿಕ್ ವಸ್ತುಗಳು, ಗ್ಲಾಸ್ಗಳು ಮತ್ತು ಇತರ ರೀತಿಯ ಘನತ್ಯಾಜ್ಯಗಳನ್ನು ಪ್ರತ್ಯೇಕ ಮಾಡಲಾಗುತ್ತಂತೆ. ಸುಮಾರು 10 ರಿಂದ 12 ಟನ್ ಘನತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವು ಗರಿಷ್ಠ ಋತುವಿನಲ್ಲಿ ಉತ್ಪತ್ತಿಯಾಗುತ್ತೆ ಮತ್ತು ಸುಮಾರು 9 ಟನ್ ಆಫ್ ಸೀಸನ್ ಅಂದರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಸುಮಾರು 60% ತ್ಯಾಜ್ಯವನ್ನು ಮರುಬಳಕೆ ಮಾಡಲಾಗುತ್ತೆ ಹಾಗೂ ಉಳಿದವನ್ನು ನೆಲದಿಂದ ತುಂಬಿಸಲ್ಪಡುತ್ತೆ. ಅಂದರೆ ನೆಲದಲ್ಲಿ ಉಳುವಂಥ ಅಥವಾ ಕೆಲವೊಂದಿಷ್ಟು ರೀತಿಯಾದಂಥ ವಿಧಾನಗಳನ್ನು ಬಳಸಿ ಈ ಒಂದು ತ್ಯಾಜ್ಯವನ್ನು ಮರುಬಳಕೆ ಮಾಡಲಾಗುತ್ತೆ. ತ್ಯಾಜ್ಯವನ್ನು ಹಲವಾರು ವರ್ಗಗಳಾಗಿ ಇಲ್ಲಿ ವಿಂಗಡಣೆ ಮಾಡಲಾಗುತ್ತೆ. ಇದನ್ನು 83 ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತೆ. ಹೌದು ವೀಕ್ಷಕರೇ, ಪರಿಸರ ಸೇವಾ ತಂಡವು ಮೊದಲು ಮರುಬಳಕೆ ಮಾಡಬಹುದಾದ ಪ್ಲಾಸ್ಟಿಕ್ಕನ್ನು ಪ್ರತ್ಯೇಕಿಸುತ್ತೆ. ವಿಂಗಡಿಸುವಂಥ ಶೆಡ್ನಲ್ಲಿ ಮರುಬಳಕೆ ಮಾಡಲಾಗದ ಪ್ಲಾಸ್ಟಿಕ್ಕನ್ನು ಸಣ್ಣ ಕಣಗಳಾಗಿ ಚೂರು ಮಾಡಲಾಗುತ್ತೆ. ನಂತರ ತ್ಯಾಜ್ಯವನ್ನು ಸಿಮೆಂಟ್ ಕಾಂಕ್ರೀಟ್ನೊಂದಿಗೆ ಬೆರೆಸಿ ಅದರ ಒಂದು ಆವರಣದಲ್ಲಿ ಪ್ರಾಯೋಗಿಕ ಗೋಡೆಗಳ ನಿರ್ಮಾಣಕ್ಕೆ ಬಳಸಲಾಗುತ್ತೆ. ಬಹುಪದರದ ಮಾದರಿಯನ್ನು ಅಂದರೆ ಪ್ಯಾಕೇಜಿಂಗ್ ಸಾಮಗ್ರಿಗಳು, ಬಹುಪದರದ ಮಾದರಿಯನ್ನು ಹೊರತುಪಡಿಸಿ ಪ್ರತ್ಯೇಕಿಸಲಾದ ಪ್ಲಾಸ್ಟಿಕ್ ಅನ್ನು ಬಂಡಲ್ ಮಾಡಿ ಸಮೀಪದ ಪುದುಚೇರಿಯ ಸೇದೂರುಪೇಟ್ ಮತ್ತು ಮೆಟ್ಟುಪಾಳ್ಯಂನಲ್ಲಿ ವಿತರಕರಿಗೆ ಕೊಂಡೊಯ್ಯಲಾಗುತ್ತೆ. ಅಂದರೆ ಡಿಸ್ಟ್ರಿಬ್ಯೂಟ್ ಇಲ್ಲಿ ಮಾಡ್ತಾರೆ. ಇದು ಪರಿಸರಕ್ಕೆ ಅಪಾಯಕಾರಿಯಾದ ಕಾರಣ ತ್ಯಾಜ್ಯವನ್ನು ಸುಡಬಾರದು ಅನ್ನೋ ಪರಿಕಲ್ಪನೆಯನ್ನು ಸಹ ಆರೋವಿಲೆ ನಮ್ಮಲ್ಲಿ ಮೂಡಿಸ್ತಿದೆ. ಇಕೋ ಸರ್ವಿಸ್ ತನ್ನ ವಿಂಗಡಣೆ ಶೆಡ್ನಲ್ಲಿ ಥರ್ಮಾಕೋಲ್ ಮತ್ತು ಮರುಬಳಕೆ ಮಾಡಲಾಗದ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಬಳಸಿಕೊಂಡು ಪ್ರಾಯೋಗಿಕವಾದಂಥ ತಡೆಗೋಡೆ ಅಂದರೆ ಗೋಡೆಯನ್ನು ನಿರ್ಮಿಸಿದೆ. ಗೋಡೆಗೆ ಸಿಮೆಂಟ್ನಿಂದ ಪ್ಲಾಸ್ಟಿಂಗ್ ಮಾಡಲಾಗಿದೆ ಮತ್ತು ಗಾಜಿನ ಬಾಟಲಿಗಳು, ಹಳೆಯ ಸೌರ ಫಲಕಗಳು, ಹಳೆಯ ಬಿಳಿ ಮತ್ತು ಬಣ್ಣದ ಕನ್ನಡಕಗಳಿಂದ ಇದನ್ನು ಅಲಂಕರಿಸಲಾಗಿದೆ. ನಮ್ಮ ಪ್ರಾಥಮಿಕ ಗುರಿಯು ಪರಿಸರದ ಮೇಲೆ ಆರೋವಿಲೆಯ ತ್ಯಾಜ್ಯದ ಪ್ರಭಾವವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋದಂತ ಇಲ್ಲಿನ ಜನ ಪ್ರವಾಸಿಗರಿಗೆ ವಿವರಣೆಯನ್ನು ಕೊಡ್ತಾರೆ. ಆರೋವಿಲೆಯಲ್ಲಿ ಕೆಲಸ ಮಾಡುತ್ತಿರುವ ಮನೆಗಳು, ಅತಿಥಿ ಗೃಹಗಳು, ಸಮುದಾಯಗಳು, ರೆಸ್ಟೋರೆಂಟ್ಗಳು ಮತ್ತು ಸಂಸ್ಥೆಗಳಲ್ಲಿ ನಿರಂತರ ಜಾಗೃತಿ ಅಭಿಯಾನವು ಈಗ ಪ್ಲಾಸ್ಟಿಕ್ ಬಳಕೆಯಲ್ಲಿ 40% ಕುಸಿತಕ್ಕೆ ಸಾಕ್ಷಿಯಾಗಿದೆ. ಮುಂದುವರೆದಂತೆ ಪ್ರಪಂಚದಲ್ಲಿ ಆರೋವಿಲೆ ಉತ್ತಮ ಪರಿಸರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಮೊದಲ ಪರ್ಯಾಯ ವ್ಯವಸ್ಥೆಯನ್ನು ಹೊಂದಿದೆ ಅಂದರೆ ಬಹುಶಃ ನಿಜಕ್ಕೂ ತಪ್ಪಾಗೋಲ್ಲ. ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೋಡ್ತೀರಿ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್.